ನಮಸ್ಕಾರ ಸರ್. ಸೊ ಬಹಳಷ್ಟು ಪೇಷಂಟ್ಸಿಗೆ ಈ ಮೋಷನ್ ಮಾಡೋ ಜಾಗದಲ್ಲಿ ಅಂದ್ರೆ ಬುಧದ್ವಾರದಲ್ಲಿ ಏನೇ ಸ್ವಲ್ಪ ಸಮಸ್ಯೆ ಇದ್ರೂ ಕೂಡ ಪೈಲ್ಸ್ ಅಂತಾನೆ ಅನ್ಕೊಂತಾರೆ. ಸೊ ವಾಟ್ ಎಕ್ಸಾಕ್ಟ್ಲಿ ಏನ್ ಸರ್ ಪೈಲ್ಸ್ ಅಂದ್ರೆ ಏನು? ಸೊ ಪೈಲ್ಸ್ ಅನ್ನೋಂಥದ್ದು ಒಂದು ಗಂಟು ಮೋಷನ್ ಹೋಗೋ ಜಾಗದಲ್ಲಿ ನಾವು ಮುಕ್ಕಿರಿದ್ರೆ ಕಾನ್ಸ್ಟಿಪೇಷನ್ ಅಥವಾ ಹಾರ್ಟ್ ಸ್ಟೂಲ್ ನ ಪಾಸ್ ಮಾಡಿದ್ರೆ ಒಂದು ಗಂಟು ಡೆವಲಪ್ ಆಗುತ್ತೆ, ಅದನ್ನ ಪೈಲ್ಸ್ ಅಂತ ಕರೀತೀವಿ. ಓಕೆ, ಸೊ ಏನು ಕಾರಣಗಳು ಸರ್ ಇದಕ್ಕೆ? ಈಗ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದಾಗೆ ನಾವು ಡಿಹೈಡ್ರೇಷನ್ ಅಥವಾ ಹಾರ್ಡ್ ಫುಡ್ ನ ತಿನ್ನೋಂಥದ್ದು, ಖಾರ ಪದಾರ್ಥ, ಮಸಾಲೆ ಐಟಮ್ಸ್ ತಿನ್ನೋದ್ರಿಂದ ಏನಾಗುತ್ತೆ, ವಿ ಸ್ಪೆಂಡ್ ಮೋಸ್ಟ್ ಟೈಮ್ ಇನ್ ಸಿಟಿಂಗ್ ಅಂಡ್ ಪಾಸಿಂಗ್ ಮೋಷನ್. ಅಲ್ಲಿ ಜಾಸ್ತಿ ಹೊತ್ತು ಯಾವಾಗ ಕುತ್ಕೊಂಡು ಮೋಷನ್ಗೆ ಮುಕ್ಕಿರಿತೀವಿ ಅಲ್ಲಿರೋ ಏನಲ್ ಕುಷನ್ಸ್ ಅಂತ ನಾರ್ಮಲಿ ಕ್ರಿಯೇಟೆಡ್ ಕುಷನ್ಸ್ ಇರುತ್ತೆ, ಅದು ದಪ್ಪ ಆಗುತ್ತೆ, ಬಲ್ಜ್ ಆಗಿ ಕೆಳಗಡೆ ಬರುತ್ತೆ, ಅದನ್ನ ನಾವು ಪೈಲ್ಸ್ ಅಂತ ಕರಿತೀವಿ. ಓಕೆ, ಸೊ ಏನು ರೋಗ ಲಕ್ಷಣಗಳು ಇರ್ತವೆ ಸರ್ ಇದರಲ್ಲಿ? ಯೂಶುವಲ್ ಆಗಿ ಅರ್ಲಿ ಸ್ಟೇಟ್ ಅಲ್ಲಿ ಪೈಲ್ಸ್ ಅಲ್ಲಿ ಗಂಟು ಮತ್ತೆ ಪೈನ್ಲೆಸ್ ಬ್ಲೀಡಿಂಗ್, ಅಂದ್ರೆ ಮೋಷನ್ ಆದ್ಮೇಲೆ ರಕ್ತ ಬರುತ್ತೆ ಬಟ್ ಪೈನ್ ಇರಲ್ಲ. ಸೊ ಪೈನ್ ಇದೆ ಅಂತಂದ್ರೆ ಬೇರೆ ಕಂಡೀಷನ್ ಲೈಕ್ ಫೀಜರ್ ಅಥವಾ ಸ್ಪಿಂಟರ್ ಸ್ಪಾಸ್ಮ್, ಬೇರೆ ಕಂಡೀಷನ್ಸ್ ಅಥವಾ ಇನ್ಫೆಕ್ಷನ್ ಇರುತ್ತೆ ಕೆಲಸ. ಪೈಲ್ಸ್ ಅಲ್ಲಿ ಪೈನ್ಲೆಸ್ ಬ್ಲೀಡಿಂಗ್, ನೋವಿರಲ್ಲ ಆದ್ರೆ ಮೋಷನ್ ಎಂಡ್ ಅಲ್ಲಿ ಬ್ಲಡ್ ಡ್ರಾಪ್ಸ್ ಇರುತ್ತೆ. ಇದು ಕ್ಲಾಸಿಕಲ್ ಸಿಂಪ್ಟಮ್ ಆಫ್ ಪೈಲ್ಸ್. ಓಕೆ, ಸೊ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಿ ಫಿಶರ್ ಬೇರೆ ಇರ್ತದೆ ಅಂತ. ಸೊ ಬೇರೆನೆಲ್ಲ ಏನ್ ಕಂಡೀಷನ್ಸ್ ಇದೆ? ಯೂಶುವಲ್ ಆಗಿ ಏನೋ ರೆಕ್ಟಲ್ ಡಿಸೀಸ್ ಅಂತ ಕರಿತೀವಿ. ಮೋಷನ್ ಹೋಗೋ ಜಾಗದಲ್ಲಿ ಪೈಲ್ಸ್, ಫಿಶರ್, ಫಿಸ್ಟುಲಾ, ಪೆರಿಯನಲ್ ಆಬ್ಸಿಸ್ ಅಂತ 4 ಕಂಡೀಷನ್ ಇದೆ. ಮೋಸ್ಟ್ ಆಫ್ ದ ನಮ್ಮ ರೋಗಿಗಳೇನಂದ್ರೆ ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಮೋಷನ್ ಹೋಗೋದನ್ನ ಪ್ರತಿಯೊಂದು ಪ್ರಾಬ್ಲಮ್ ಪೈಲ್ಸ್ ಅಂತ ಹೇಳ್ತೀವಿ. ಆದ್ರೆ ಒಬ್ಬ ಸರ್ಜನ್ ಆಗಿ ನಾವು ಎಕ್ಸಾಮಿನ್ ಮಾಡಿದಾಗ ಈ 4 ತರ ಡಿಫ್ರೆಂಟ್ ಕಂಡೀಷನ್ಸ್ ಇರುತ್ತೆ. ಓಕೆ ಸರ್, ಅಂದ್ರೆ ಈಗ ಫಿಶರ್ ಅಲ್ಲಿ ಯಾವ ತರ ಸಮಸ್ಯೆ ಇರ್ತದೆ ಸರ್? ಫಿಶರ್ ಅಲ್ಲಿ ಯೂಶುವಲ್ ಆಗಿ ಸಿವಿಯರ್ ಪೈನ್ ಇರುತ್ತೆ. ಮೋಷನ್ ಹೋಗ್ಬೇಕಂತಂದ್ರೆ ಪೂರ್ತಿ ಟೈಮು ಪೈನ್ ಇರುತ್ತೆ. ಮೋಷನ್ ಹೋದ್ಮೇಲೂ ಕೂಡ ಒಂದು ಹಾಫ್ ಅನ್ ಅವರ್ ಟು 1 ಅವರ್ ಪೈನ್ ಇರುತ್ತೆ. ಆಮೇಲೆ ಸ್ಟ್ರಿಕ್ಸ್ ಆಫ್ ಬ್ಲಡ್ ಇರುತ್ತೆ, ಮೋಷನ್ಗೆ ಅಂಟ್ಕೊಂಡಿರುತ್ತೆ ಬ್ಲಡ್. ದಟ್ ಇಸ್ ಕ್ಲಾಸಿಕಲ್ ಸಿಂಪ್ಟಮ್ ಆಫ್ ಫಿಶರ್. ಅದಾದ್ಮೇಲೆ ಪೇಷಂಟ್ಗೆ ಉರಿ ಇರುತ್ತೆ ಮತ್ತೆ ಕುತ್ಕೊಂಡಾಗೆ ಒಂದೇ ಜಾಗದಲ್ಲಿ ಕಂಟಿನ್ಯೂಸ್ ಪೈನ್ ಇರುತ್ತೆ, ಅದು ಫಿಶರ್ ಸಿಂಪ್ಟಮ್. ಫಿಸ್ತುಲಾ ಅಂತ ಒಂದು ಹೇಳ್ತಾರೆ, ಅದರಲ್ಲಿ ಏನು ಪ್ರಾಬ್ಲಮ್ ಇರ್ತದೆ? ಮೋಷನ್ ಹೋಗೋ ಜಾಗದಲ್ಲಿ ಕ್ಯೂ ಬರ್ತಾ ಇರುತ್ತೆ, ಅದು ಫಿಸ್ತುಲಾ. ಕೆಲವು ಸತಿ ಕ್ಯೂ ಬರ್ತಾ ಇರಲ್ಲ, ಮೋಷನ್ ಹೋಗೋ ಜಾಗದಲ್ಲಿ ಒಂದು ಗಡ್ಡೆ ಇರುತ್ತೆ, ಅದು ತುಂಬಾ ನೋವಿರುತ್ತೆ, ಜ್ವರ ಇರುತ್ತೆ, ಅದು ಸಡನ್ ಆಗಿ ಡೆವಲಪ್ ಆಗಿದೆ, ನೆನ್ನೆ ಅಥವಾ ಬೆಳಗ್ಗೆಯಿಂದ ಡೆವಲಪ್ ಆಗಿ ಕೂತ್ಕೊಳ್ಳಕ್ ಆಗ್ತಾ ಇರಲ್ಲ. ಆ ಕಂಡೀಷನ್ ನಾವು ಪೆರಿಯನಲ್ ಆಬ್ಸಿಸ್ ಅಂತ ಕರಿತೀವಿ. ಅಂದ್ರೆ ಈಗ ನಾರ್ಮಲ್ ಟರ್ಮ್ ಅಲ್ಲಿ ಕುರ ಅಂತ ಹೇಳ್ತಾರೆ. ಕುರ ಮೋಷನ್ ಹೋಗೋ ಜಾಗದಲ್ಲಿ ಆಗೋದನ್ನ ನಾವು ಪೆರಿಯನಲ್ ಆಬ್ಸಿಸ್. ಸೊ ಇದಕ್ಕೆ ಚಿಕಿತ್ಸೆ ನೋಡೋದಾದ್ರೆ ಅಂದ್ರೆ ಎಲ್ಲದಕ್ಕೂ ಒಂದೇ ತರ ಟ್ರೀಟ್ಮೆಂಟ್ ಇದೆಯಾ ಅಥವಾ ಹೇಗೆ? ಇಲ್ಲ, ಡೆಫಿನೆಟ್ಲಿ ನಾವು ಈ ವಿಡಿಯೋನ ಮಾಡ್ತಾರ ಉದ್ದೇಶನೇ ಅದು. ಎಲ್ಲದಕ್ಕೂ ಒಂದೇ ಚಿಕಿತ್ಸೆ ಇಲ್ಲ. ಮತ್ತೆ ಪ್ರತಿಯೊಂದು ರೋಗಗಳಲ್ಲೂ ಅದರದೇ ಆದ ಗ್ರೇಡ್ಸ್ ಇದೆ. ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ ಅಂತಿದೆ. ಮತ್ತೆ ಕೆಲವು ಅರ್ಲಿ ಸಿಂಪ್ಟಮ್ಸ್ ಇದೆ, ಲೇಟ್ ಸಿಂಪ್ಟಮ್ಸ್ ಇದೆ. ರೋಗಗಳು ಅರ್ಲಿಯಲ್ಲಿ ಇದ್ದರೆ ಡಯಟ್ ಮಾಡಿಫಿಕೇಶನ್, ಪ್ರಿವೆಂಟಿವ್ ಮೆಸರ್ಸ್ ಅಲ್ಲಿ ನಾವು ಆ ರೋಗನ ನಾವು ಕ್ಯೂರ್ ಮಾಡಬಹುದು. ಓನ್ಲಿ ರೋಗ ಲೇಟರ್ ಸ್ಟೇಜ್ ಬಂದ್ರೆ ಅಷ್ಟೇ ನಾವು ಸಣ್ಣ ಪುಟ್ಟ ಆಪರೇಷನ್ಗಳನ್ನ ನಾವು ಮಾಡಬೇಕು. ಓಕೆ, ಅಂದ್ರೆ ಎಲ್ಲದಕ್ಕೂ ಸರ್ಜರಿನೇ ಟ್ರೀಟ್ಮೆಂಟ್ ಅಂತ ಏನಿಲ್ಲ, ಕೆಲವೊಂದನ್ನ ಮೆಡಿಸಿನ್ ಕೊಟ್ಟು ಡಯಟ್ ಫಾಲೋ ಮಾಡೋದ್ರಿಂದನೂ ಸರಿ ಮಾಡ್ತೀವಿ. ಓಕೆ, ಸೊ ನಾವು ಒಂದೊಂದೇ ಡಿಸ್ಕಸ್ ಮಾಡೋದಾದ್ರೆ ಪೈಲ್ಸ್ಗೆ ಸರ್ಜರಿ ಮಾಡಿಸ್ಕೋಬೇಕು ಅಂತ ಎಲ್ಲೋ ಡಾಕ್ಟರ್ ಹೇಳಿರ್ತಾರೆ. ಸೊ ಯಾವ ತರ ಸರ್ಜರಿ ಇರ್ತದೆ ಸರ್, ಏನ್ ಮಾಡ್ತೀರಾ ಅದರಲ್ಲಿ? ಯೂಶುವಲ್ ಆಗಿ ಪೈಲ್ಸ್ ಅಲ್ಲಿ ಏನಂದ್ರೆ ಗಡ್ಡೆಗಳಿರುತ್ತೆ, ಆ ಗಡ್ಡೆಗಳನ್ನ ನಾವು ಶ್ರಿಂಕ್ ಮಾಡಬೇಕು, ನಾರ್ಮಲ್ ಪೊಸಿಷನ್ಗೆ ಕಳಿಸ್ಬೇಕು. ಅದಕ್ಕೆ ಎಷ್ಟೊಂದು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಯ್ತು. ಮೊದಲು ನಾವು ಓಪನ್ ಆಪರೇಷನ್ ಅಂತ ಕೈಯಿಂದ ಆಪರೇಷನ್ ಮಾಡ್ತಾ ಇದ್ವಿ, ಅದಾದ್ಮೇಲೆ ಲೇಸರ್ ಆಪರೇಷನ್ ಮಾಡ್ತಾ ಇದೀವಿ. ಬಟ್ ಆಪರೇಷನ್ ಲೇಸರ್ ಆಗ್ಲಿ ಓಪನ್ ಆಪರೇಷನ್ ಆಗ್ಲಿ ನಮ್ಗೆ ಏನು ರೋಗಿಗೆ ಆ ಗಂಟು ಕ್ಯೂರ್ ಆಗ್ಬೇಕು, ಅದು ನಮ್ಮ ಇಂಟೆನ್ಷನ್. ಸೊ ಅಂದ್ರೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಲೇಸರ್ ಓಪನ್ ಆಪರೇಷನ್ ಅನ್ನೋದು ಸರ್ಜನ್ ಡಿಸೈಡ್ ಮಾಡುವಂತದ್ದು ಬೇಸ್ಡ್ ಆನ್ ದ ಡಿಗ್ರಿ ಆಫ್ ದ ಪೈಲ್ಸ್, ನಾಟ್ ದ ಪೇಷಂಟ್ ಡಿಸಿಷನ್ ಇಟ್ ಇಸ್. ಓಕೆ, ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರ ಎಕ್ಸಾಮಿನೇಷನ್ ಮಾಡಿ ಆ ಪರ್ಟಿಕ್ಯುಲರ್ ಕಂಡೀಷನ್ ಗೆ ಯಾವ್ದು ಬೇಕು ಅಂತ ಡಿಸೈಡ್ ಮಾಡಿ. ಈಗ ಪೇಷಂಟ್ ಗೆ ಪೈಲ್ಸ್, ಫಿಶರ್, ಫಿಸ್ತುಲಾ ಏನೋ ಒಂದಿರ್ಬೋದು, ಬಟ್ ಆ ಜಾಗದಲ್ಲಿ ಒಂದು ಪ್ರಾಬ್ಲಮ್ ಇರ್ತದೆ. ಸೊ ಆ ಅಂತ ತೊಂದರೆಯಿಂದ ನಿಮ್ಮ ಹಾಸ್ಪಿಟ್ಲಿಗೆ ಬಂದ್ರೆ ಅದನ್ನ ಯಾವ ರೀತಿ ನೀವು ಅಸೆಸ್ ಮಾಡ್ತೀರಿ, ಮತ್ತೆ ಟ್ರೀಟ್ಮೆಂಟ್ ಅಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಸರ್ ನಿಮ್ಮಲ್ಲಿ? ಸೊ ಏನಾಗಿದೆ, ನಾನು ಎಷ್ಟೊಂದು ಪೇಷಂಟ್ಗಳನ್ನ ನೋಡ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ಪೇಷಂಟ್ ಆರ್ ಕನ್ಫ್ಯೂಸ್ಡ್. ಅವರು ಫಸ್ಟ್ ಏನ್ ಮಾಡ್ತಾರೆ, 2 ಕೆಲಸ ಮಾಡ್ತಾರೆ. ಒಂದು ಗೂಗಲ್ ಸರ್ಚ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಅವರ ನಿಯರೆಸ್ಟ್ ವೈದ್ಯರಿಗೆ ತೋರಿಸ್ತಾರೆ. ನಿಯರೆಸ್ಟ್ ವೈದ್ಯರಿಗೆ ತೋರಿಸಿದ್ರೆ ಡೆಫಿನೆಟ್ ಆಗಿ ಆ ವೈದ್ಯರು ನಮ್ಮ ಹತ್ರ ಕಳಿಸ್ತಾರೆ. ಇನ್ನು ಕೆಲವು ಪೇಷಂಟ್ ಏನ್ ಮಾಡ್ತಾರೆ, ಎಲ್ಲಾ ನಾಲೆಜ್ನು ತಗೊಂಡು ಕನ್ಫ್ಯೂಸ್ ಆಗಿ ನನ್ನ ಹತ್ರ ಬರ್ತಾರೆ. ನನ್ನ ಹತ್ರ ಬಂದಾಗ ಏನಂದ್ರೆ, ಸರ್ ನನಗೆ ಲೇಸರ್ ಆಪರೇಷನ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ನಾನು ನಮ್ಮ ರೋಗಿಗಳಿಗೆ ಎಜುಕೇಟ್ ಮಾಡೋದು ಯಾಕೆಂದ್ರೆ
ಲೇಸರ್ ಆಪರೇಷನ್, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, DGHL ಅಂತ 10ರಿಂದ 15 ವೆರೈಟೀಸ್ ಆಫ್ ಟೆಕ್ನಾಲಜಿ ಲೇಸರ್ ಆಪರೇಷನ್ಗೆ ಇದೆ. ಆದರೆ ನಾವು ಏನ್ ಮಾಡ್ತೀವಿ, ಫಸ್ಟ್ ಪ್ರೋಟೋಕಾಲ್ ಬೇಸ್ಡ್ ಅದನ್ನ ಪೇಷಂಟ್ಗೆ ಡಯಾಗ್ನೋಸ್ ಮಾಡ್ತೀವಿ. ಫಸ್ಟ್ ಪೈಲ್ಸ್ ಇದೆಯಾ, ಫಿಷರ್ ಇದೆಯಾ, ಫಿಸ್ಟುಲಾ ಇದೆಯಾ ಅಂತ ನೋಡ್ತೀವಿ. ಅದಾದ್ಮೇಲೆ ಯಾವ ಗ್ರೇಡ್ ಅಲ್ಲಿ ಇದೆ ನೋಡ್ತೀವಿ. ಅರ್ಲಿ ಗ್ರೇಡ್ಸ್ ಇದ್ರೆ ವಿ ಅಡ್ವೈಸ್ ಎ ಡಯಟ್ ಚೇಂಜಸ್ ಅಂಡ್ ಸಮ್ ಮೆಡಿಕೇಶನ್ ಸೊ ದಟ್ ವಿ ಕ್ಯಾನ್ ಕ್ಯೂರ್ ದ ಡಿಸೀಸಸ್. ಓನ್ಲಿ ದ ಲೇಟರ್ ಸ್ಟೇಜ್ ಆಫ್ ದ ಡಿಸೀಸ್ ಅಂದ್ರೆ 3ನೇ ಡಿಗ್ರಿಯಲ್ಲಿ ಇದ್ದು ಪೇಷಂಟ್ಗೆ ತುಂಬಾ ತೊಂದರೆ ಇದ್ದಾಗ ಅಷ್ಟೇ ನಾವು ಈ ಆಪರೇಷನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ನಮ್ಮ ಇಮಾಸ್ ಸಂಸ್ಥೆಯ ಸ್ಪೆಷಾಲಿಟಿ ಏನಂದ್ರೆ ನಾವು ಇದನ್ನ ರಿಸರ್ಚ್ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತೀವಿ. ನಮ್ಮ ಹತ್ರ ಪ್ರಿನ್ಸಿಪಲ್ ಆಫ್ ಟ್ರೀಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ಪೇಷಂಟ್ಗೆ ಗುಣ ಆಗೋದು ಇಂಪಾರ್ಟೆಂಟ್, ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡೋದು ಕೂಡ ಇಂಪಾರ್ಟೆಂಟ್. ಆದ್ರೆ ರೈಟ್ ಟೆಕ್ನಾಲಜಿನ ರೈಟ್ ಪೇಷಂಟ್ಗೆ ತಲುಪಿಸಂತದ್ದೇ ನಮ್ಮ ಇಮಾಸ್ ಹಾಸ್ಪಿಟಲ್ ಸ್ಪೆಷಾಲಿಟಿ. ಓಕೆ, ಅಂದ್ರೆ ಏನಾದ್ರೂ ನೋಡಿ ಎಲ್ಲದಕ್ಕೂ ಲೇಸರೇ ಸೊಲ್ಯೂಷನ್ ಅನ್ಲಾರ್ದನೆ ಸೊ ಡಾಕ್ಟರ್ನ ನೋಡಿ ಕನ್ಸಲ್ಟ್ ಮಾಡಿ ಸರಿಯಾದ ಪರಿಹಾರನ ಕಂಡ್ಕೋಬೇಕು ಅಂತ ಹೇಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.